ಲಹರಿ ಹರ್ಷನನ್ನು ಕರೆದುಕೊಂಡು ತನ್ನ ಬೆಡ್ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಅವರು ಹೊರಗೆ ಬಂದಾಗ 7 ಗಂಟೆಯಾಗಿತ್ತು. ಲಹರಿಯ ಉಡುಪುಗಳು ಅಸ್ತವ್ಯಸ್ತವಾಗಿದ್ದವು. ಮಂಜುಳ ಮಗಳ ವರ್ತನೆಯಿಂದ ತಾಳ್ಮೆ ಕಳೆದುಕೊಂಡು ಹರ್ಷ ಹೊರಗೆ ಹೋಗುತ್ತಿದ್ದಂತೆ ಕೇಳಿದ್ಲು, ಇದೇನೇ ಲಹರಿ, ಮರ್ಯಾದಸ್ಥ ಮನೆಯ ಹೆಣ್ಮಗಳು ನಡೆದುಕೊಳ್ಳುವ ರೀತಿನ ಇದು? ಇದನ್ನು ಮನೆ ಅಂದ್ಕೊಂಡಿದ್ದೀಯಾ, ಹೋಟೆಲ್ ಅಂದ್ಕೊಂಡಿದ್ದೀಯೋ? ನಾವು ಪ್ರತಿ ವಾರ ಹೋಟೆಲ್ಗೆ ಹೋಗ್ತಿದ್ದೆವು ಮಮ್ಮಿ. ಅಲ್ಲಿ ಒಂದು ರೂಮ್ಗೆ ಗಂಟೆಗೆ 200 ರು ಬಾಡಿಗೆ ಕೊಡಬೇಕು. ದಿನಕ್ಕೆ 600 ರು ಖರ್ಚು ಮಾಡೋಕ್ಕೆ ನಮಗೇನು ಹುಚ್ಚ? ಈ ಮನೆಯಲ್ಲಿ ನನಗೂ ಪಾಲಿದೆ ತಾನೆ. ಅದಕ್ಕೆ ಹರ್ಷನ ಕರೆದುಕೊಂಡು ಬಂದೆ. ನೀನು ಮಾಡ್ತಿರೋದು ತಪ್ಪಲ್ವಲ್ಲ ಹರಿ? ಯಾವುದು ತಪ್ಪಮ್ಮ? ನೀನಿನ್ನು 6ನೇ ಶತಮಾನದಲ್ಲಿದ್ದೀಯಾ? ಇದು 20ನೇ ಶತಮಾನ. ಅಮೇರಿಕಾ, ಇಂಗ್ಲೆಂಡ್ಗಳಲ್ಲಿ ಗಂಡು ಹೆಣ್ಣು ಎಷ್ಟು ಫ್ರೀಯಾಗಿ ಬಿಹೇವ್ ಮಾಡ್ತಾರೆ ಗೊತ್ತಾ? ಇದು ಅಮೇರಿಕಾನೂ ಅಲ್ಲ, ಇಂಗ್ಲೆಂಡೂ ಅಲ್ಲ, ಭಾರತ. ಹೆಣ್ಣು ಮಕ್ಕಳು ನಮ್ಮ ದೇಶದಲ್ಲಿ ಶೀಲ ಉಳಿಸಿಕೊಳ್ಳೋಕ್ಕೆ ಪ್ರಾಣ ತ್ಯಾಗ ಮಾಡಲಿಕ್ಕೂ ಹೇಸದವರಲ್ಲ. ಇಂತಹ ಪವಿತ್ರ ದೇಶದಲ್ಲಿ ಹುಟ್ಟಿ ಈ ರೀತಿ ವರ್ತಿಸುವುದಕ್ಕೆ ನಾಚಿಕೆ ಆಗಲ್ವ ನಿನಗೆ? ಮಮ್ಮಿ, ನಿಮ್ಗೇನು ಗೊತ್ತು? ಹಸಿವೆ ನೀರಡಿಕೆ ತರಹ. ಮುಚ್ಚು ಬಾಯಿ, ಮುಂದೆ ಮಾತಾಡಬೇಡ. ನಿನ್ನ ಅಭಿಪ್ರಾಯ ಮತ್ತು ನನ್ನ ಅಭಿಪ್ರಾಯಗಳ ನಡುವೆ ಹೊಂದಾಣಿಕೆ ಇಲ್ಲದಿರುವಾಗ ಮಾತಾಡಿ ಪ್ರಯೋಜನವೇನು? ಲಹರಿ ಉತ್ತರಿಸದೆ ಮತ್ತೆ ರೂಮು ಸೇರಿದ್ಲು. ಮಂಜುಳ ಮತ್ತೆ ಸುಮ್ಮನೆ ಕೂಡಲಿಲ್ಲ. ಹರ್ಷ ಬಂದಾಗ ಸೂಕ್ಷ್ಮವಾಗಿ ಅವನ ಮನೆ ಎಲ್ಲಿದೆ ಎಂದು ತಿಳಿದುಕೊಂಡಳು. ಆದಷ್ಟು ಬೇಗ ಅವನ ತಾಯಿ ತಂದೆಯರನ್ನು ಭೇಟಿ ಮಾಡಬೇಕೆಂದುಕೊಂಡಳು. ಒಂದು ಭಾನುವಾರ 10 ಗಂಟೆಗೆ ಮಂಜುಳ ಸಿರಿಯನ್ನು ಕರೆದುಕೊಂಡು ರಾಜಾಜಿನಗರದಲ್ಲಿ ಭಾಷ್ಯಂ ಸರ್ಕಲ್ ಬಳಿ ಇದ್ದ ಅವನ ಮನೆಗೆ ಹೊರಟಳು. ಅವರ ಮನೆಯ ಮುಂಬಾಗಿಲು ಹಾಕಿತ್ತು. ಸಿರಿ ಕಾಲಿಂಗ್ ಬೆಲ್ ಒತ್ತಿದಳು. ಬಾಗಿಲು ತೆರೆದ ವೃಂದಮ್ಮ ರೇಷ್ಮೆ ಸೀರೆಯುಟ್ಟು, ತುರುಪು ಕಟ್ಟಿ, ದುಂಡು ಕುಂಕುಮವಿಟ್ಟುಕೊಂಡು ಕಳೆಕಳಿಯಾಗಿ ಕಾಣ್ತಿದ್ದ ಮುತ್ತೈದೆಯನ್ನು ಕಂಡು ಆಶ್ಚರ್ಯವಾದರೂ ತೋರಿಸಿಕೊಳ್ಳದೆ ಒಳಗೆ ಕರೆದರು. ಬನ್ನಿಮ್ಮ, ಯಾರು ಬೇಕು? ನೀವು ಗೋಪಾಲರಾಯರ ಕುಟುಂಬನಾ? ಹೌದು, ಬನ್ನಿ ಕುಳಿತುಕೊಳ್ಳಿ. ತಾಯಿ ಮಗಳು ಹಾಲ್ನಲ್ಲಿದ್ದ ಸೋಫಾದಲ್ಲಿ ಕುಳಿತರು. ನಾನು ನಿಮ್ಮ ಹತ್ತಿರ ಮಾತಾಡಬೇಕಿತ್ತು. ನನ್ನ ಹೆಸರು ಮಂಜುಳಾ. ನಮ್ಮ ಯಜಮಾನರು ಡಾಕ್ಟರ್. ಇವಳು ನನ್ನ 2ನೆಯ ಮಗಳು ಸಿರಿ. ಎಲೆಕ್ಟ್ರಾನಿಕ್ಸ್ BSc ಮಾಡ್ತಿದ್ದಾಳೆ. ನಸು ಗುಲಾಬಿ ಪ್ರಿಂಟೆಡ್ ಸಿಲ್ಕ್ನಲ್ಲಿ ಮುದ್ದಾಗಿ ಕಾಣುತ್ತಿದ್ದವಳನ್ನು ಆಕೆ ಮೆಚ್ಚುಗೆಯಿಂದ ನೋಡಿದರು. ನಮ್ಮ ಯಜಮಾನರು ದೇವರ ಪೂಜೆ ಮಾಡ್ತಿದ್ದಾರೆ, ಬರ್ತಾರೆ, ಕುಳಿತಿರಿ ಎಂದಾಕೆ ಒಳಗಡೆಗೆ ನಡೆದರು. ಮಂಜುಳಾ ಒಮ್ಮೆ ಸುತ್ತಲೂ ಕಣ್ಣು ಹಾಯಿಸಿದಳು. ಮನೆ ನೋಡುತ್ತಿದ್ದಂತೆ ಅವರು ಅಂತಹ ಅನುಕೂಲಸ್ಥರಲ್ಲ ಎಂದು ಅರಿವಾಯಿತು. ಒಂದು ರೂಮು, ಒಂದು ಹಾಲು ಇದ್ದ ಮನೆಯದು. ಹಾಲ್ಗೆ ಸೇರಿದಂತೆ ಒಂದು ಚಿಕ್ಕ ಹಜಾರವಿತ್ತು. ಅಲ್ಲಿ ಅಡುಗೆ ಮನೆ, ಬಚ್ಚಲು ಮನೆಗಳಿರಬಹುದು ಎಂದುಕೊಂಡಳು. ದೇವರ ಕೋಣೆಯಲ್ಲಿದ್ದ ರಾಯರು ಹೊರಗೆ ಬಂದರು. ಮಂಜುಳಾ ಎದ್ದು ನಿಂತು ನಮಸ್ಕಾರ ಎಂದಳು. ನಮಸ್ಕಾರ, ಕುಳಿತುಕೊಳ್ಳಿ. ನನಗೆ ನೀವ್ಯಾರೋ ತಿಳಿಯಲಿಲ್ಲ. ನಮ್ಮಾಕೆ ಹೇಳಿದ್ರು ಡಾಕ್ಟರ್ ಮೋಹನ್ ಯಾರು ಅಂತ ನೆನಪಾಗ್ತಿಲ್ಲ. ನಾವ್ಯಾರು ಈ ಮೊದಲು ಭೇಟಿಯಾಗಿಲ್ಲ. ಆದರೆ ನನ್ನ ದೊಡ್ಡ ಮಗಳ ಪರಿಚಯ ನಿಮಗಿದೆ. ನಿಮ್ಮ ಮೊದಲ ಮಗಳ ಹೆಸರೇನು? ಲಹರಿ. ಓ, ನೀವು ಲಹರಿ ತಾಯಿನಾ? ಏನು ಬಂದಿದ್ದು? ಆತನ ಧ್ವನಿ ಲಹರಿಯ ಹೆಸರು ಕೇಳುತ್ತಿದ್ದಂತೆ ಗಡಸಾಗಿದ್ದು ಅಲ್ಲಿ ಕುಳಿತದ್ದು 2 ಹೆಂಗಸರ ಗಮನಕ್ಕೂ ಬಂದಿತು. ಹೌದು, ನಾನು ಲಹರಿಯ ತಾಯಿ. ನಿಮ್ಮ ಮಗ ಲಹರಿ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದಾರೆ. ದಯವಿಟ್ಟು ನೀವು ಈ ಮದುವೆಗೆ ಒಪ್ಪಿಗೆ ಕೊಡಿ. ನಿಮಗೆ ಗಂಡು ಮಕ್ಕಳಿದ್ದಾರಾ? ಆತ ಕೇಳಿದ್ರು. ಅವರ ಪ್ರಶ್ನೆಯ ಉದ್ದೇಶ ಅರಿಯದೆ ಮಂಜುಳಾ ಹೇಳಿದಳು, ಇಲ್ಲ, ನಮಗೆ ಇರೋದೇ 2 ಹೆಣ್ಮಕ್ಳು. ನಮ್ಮ ಆಸ್ತಿ ಅವರಿಬ್ಬರಿಗೆ ಸೇರುತ್ತದೆ. ನಿಮ್ಮ ಆಸ್ತಿ ಪಾಸ್ತಿ ಏನು ನಮಗೆ ಬೇಡ ತಾಯಿ. ಒಂದು ಪಕ್ಷ ನಿಮಗೆ ಗಂಡು ಮಕ್ಕಳಿದ್ದಿದ್ದರೆ ಲಹರಿಯಂತಹ ಹುಡುಗಿಯನ್ನು ನಿಮ್ಮ ಸೊಸೆ ಮಾಡ್ಕೊಳ್ತಿದ್ರಾ? ಮಂಜುಳಾ ಉತ್ತರ ಕೊಡಲಿಲ್ಲ. ನಿಮ್ಮ ಮಗಳಲ್ಲಿ ಯಾವ ಒಳ್ಳೆಯ ಗುಣವಿದೆ ಅಂತ ನಾವು ನಿಮ್ಮ ಮಗಳನ್ನು ಸೊಸೆ ಮಾಡ್ಕೊಳ್ಬೇಕು? ಆ ಹುಡುಗಿಗೆ ಹಿರಿಯರ ಬಗ್ಗೆ ಭಯ ಭಕ್ತಿಗಳಿಲ್ಲ. ಹಿರಿಯರ ಬಗ್ಗೆ ತುಂಬ ತಿರಸ್ಕಾರ ತೋರಿಸ್ತಾಳೆ. ನಮ್ಮ ಸಂಸ್ಕೃತಿಯ ಬಗ್ಗೆ ಅಭಿಮಾನವಿಲ್ಲ. ಹಣದಿಂದ ಎಲ್ಲ ಕೊಳ್ಳಬಹುದು ಅಂತ ಭಾವಿಸಿದ್ದಾಳೆ. ನನ್ನ ಚಿನ್ನದಂತಹ ಮಗನನ್ನು ಹಾಳು ಮಾಡಿದ್ದಾಳೆ. ಅವಳ ಪರಿಚಯವಾದ ಮೇಲೆ ಅವನು ಕ್ಲಬ್ಗೆ ಹೋಗೋದು ಕಲಿತ, ರೇಸ್ಗೆ ಹೋಗೋದು, ಕುಡಿತ ಅಭ್ಯಾಸ ಮಾಡಿಕೊಂಡ. ಈಗ ಅವಳು ಕುಣಿಸಿದಂತೆ ಕುಣಿಯುವ ಬೊಂಬೆಯಾಗಿದ್ದಾನೆ. ದಯವಿಟ್ಟು ನೀವು ಮದುವೆ ವಿಚಾರ ಪ್ರಸ್ತಾಪಿಸಬೇಡಿ. ಅವರಿಬ್ಬರು ತುಂಬ ಮುಂದುವರೆದು ಬಿಟ್ಟಿದ್ದಾರೆ. ಅದು ಅವರ ಕರ್ಮ. ನಿಮ್ಮ ಮೊದಲನೇ ಮಗಳು ಈ ಮಗು ತರಹ ಇದ್ದಿದ್ರೆ ಖಂಡಿತ ನಾನು ಈ ಮದುವೆಗೆ ಒಪ್ತಿದ್ದೆ.
ದಯವಿಟ್ಟು ನನ್ನನ್ನು ಕ್ಷಮಿಸಿ. ಬಂದ ದಾರಿಗೆ ಸುಂಕವಿಲ್ಲವೆಂದುಕೊಂಡು ಮಂಜುಳಾ ವಾಪಸ್ಸಾದಳು. ಮಗಳಿಗೆ ತಾನು ಹರ್ಷನ ಮನೆಗೆ ಹೋಗಿದ್ದ ವಿಚಾರ ತಿಳಿದರೆ ಮತ್ತೇನು ರಾಮಾಯಣ ಮಾಡುತ್ತಾಳು ಎಂದು ಭಯವೂ ಆಯಿತು. 15 ದಿನಗಳು ಉರುಳಿದವು. ಒಂದು ಬೆಳಗ್ಗೆ ತಿಂಡಿ ತಿನ್ನುವಾಗ ಲಹರಿ ಹೇಳಿದಳು, ಮುಂದಿನ ತಿಂಗಳ ಹೊತ್ತಿಗೆ ನನಗೆ ಕೊಂಚ ಹಣ ಬೇಕಾಗುತ್ತೆ ಮಮ್ಮಿ. ಯಾಕೆ? ನಮ್ಮ ಈ ಕಂಪ್ಯೂಟರ್ ಸೆಂಟರ್ ಚೆನ್ನಾಗಿ ಕೆಲಸ ಮಾಡ್ತಿದೆ. ಆದ್ದರಿಂದ ಮದ್ರಾಸ್ನಲ್ಲಿ ಒಂದು ಬ್ರಾಂಚ್ ಆರಂಭಿಸೋಣ ಅಂತ ಇದ್ದೇವೆ. ಅದಕ್ಕೆ ಹಣ ಬೇಕಾಗಬಹುದು. ಆ ಬ್ರಾಂಚ್ ಯಾರು ನೋಡ್ಕೊಳ್ತಾರೆ? ಹರ್ಷ ನೋಡ್ಕೊಳ್ತಾನೆ. ಅಲ್ಲಿ ಅವನ ತಾಯಿ ಅಣ್ಣ ಇದ್ದಾರಂತೆ. ಅವರು ತಮ್ಮ ಮನೆ ಮಹಡಿ ಮೇಲಿನ ಹಾಲ್ನ ನಮ್ಮ ಬ್ರಾಂಚ್ಗೆ ಕೊಡಲು ಒಪ್ಪಿದ್ದಾರಂತೆ. ಅವರಿಗೆ ಏನು ಕೆಲಸ? ಆತನಿಗೆ ಯಾಕಮ್ಮ ಕೆಲಸ? ಆತ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರಿಗೆ ಹರ್ಷನನ್ನು ಕಂಡರೆ ತುಂಬ ಇಷ್ಟವಂತೆ. ಅವರಿಂದ ನಮಗೆ ತುಂಬ ಸಹಾಯವಾಗುತ್ತೆ. ಅವರ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಅವರ ಹೆಂಡತಿ, 2 ಮಕ್ಕಳಿದ್ದಾರೆ. ಮಗಳು ಇಂಜಿನಿಯರ್, ಮಗ ಓದ್ತಿದ್ದಾನೆ. ಮಗಳಿಗೆ ಮದುವೆಯಾಗಿದೆಯಾ? ತಾಯಿಯ ಪ್ರಶ್ನೆ ಕೇಳಿ ಲಹರಿ ಬಿದ್ದು ಬಿದ್ದು ನಕ್ಕಳು. ನಿನ್ನ ಅನುಮಾನ ಏನು ಅಂತ ಅರ್ಥವಾಯಿತು ಮಮ್ಮಿ. ಹರ್ಷ ಆ ಹುಡುಗಿನ ಮದುವೆ ಆದರೆ ಗತಿ ಏನು ಅಂತ ನಿನ್ನ ಯೋಚನೆ ಅಲ್ವಾ? ಆ ತರಹ ಆಗುವ ಸಾಧ್ಯತೆಯೇ ಇಲ್ಲ. ಯಾಕೆ? ಮೊದಲನೆಯದಾಗಿ ಹರ್ಷನಿಗೆ ಮದುವೆಯಲ್ಲಿ ನಂಬಿಕೆ ಇಲ್ಲ. ಎರಡನೆಯದಾಗಿ ಆ ಹುಡುಗಿ ರಾಧ ತುಂಬ ಕಪ್ಪಂತೆ. ಮೂರನೆಯದಾಗಿ ಅವನು ಆ ರೀತಿ ಮದುವೆಯಾಗುವುದಾದರೆ ನನ್ನನ್ನೇ ಆಗ್ತಾನೆ. ಅವನನ್ನು ಇದುವರೆಗೂ ಮೇಲೆತ್ತಿರೋದು ನಾನೇ ಹೊರತು ರಾಧ ಅಲ್ಲ. ನನಗೇನೋ ನೀನು ತುಂಬ ದುಡುಕ್ತಿದ್ದೀಯ ಅನಿಸತ್ತೆ. ಆಮೇಲೆ ತುಂಬ ಪಶ್ಚಾತ್ತಾಪ ಪಡ್ತೀಯಾ? ನನಗೆ ಅವನಲ್ಲಿ ನಂಬಿಕೆ ಇದೆ ಮಮ್ಮಿ. ಪ್ಲೀಸ್ ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ಮಂಜುಳಗೆ ಮಾತನಾಡಲು ಮತ್ತೇನೂ ಉಳಿಯಲಿಲ್ಲ. ಆದರೂ ಒಂದು ಮಾತು ಹೇಳೋದು, ನೀನಂತೂ ಮದುವೆಯಾಗಲ್ಲ. ಸಿರಿಗೆ ಮದುವೆ ಮಾಡಬೇಕು ಅಂತಿದ್ದೀನಿ. ನೀನು ನಗ್ತಾ ನಗ್ತಾ ಓಡಾಡು. ಹಾಗೆ ಮಾಡು ಮಮ್ಮಿ, ನಾನೇ ಓಡಾಡಿ ಏರ್ಪಾಡು ಮಾಡ್ತೀನಿ ಎಂದಳು ಲಹರಿ. 1 ತಿಂಗಳು ಹೇಗೆ ಕಳೆಯಿತೋ ಅಮೃತಾಗೆ ತಿಳಿಯಲಿಲ್ಲ. ಶೇಖರ್ ಕೆಲಸ ಮಾಡುತ್ತಿದ್ದ ಪೋಸ್ಟ್ ಆಫೀಸ್ನಲ್ಲಿ ಅವನ ವಿಳಾಸ ಸಿಕ್ಕಿರಲಿಲ್ಲ. ಅವರು ಬಂದರೆ ಈ ನಂಬರ್ಗೆ ಫೋನ್ ಮಾಡಲು ಹೇಳಿ ಎಂದು ಹೇಳಿ ನಂಬರ್ ಕೊಟ್ಟು ಬಂದಿದ್ದಳು. ಆದರೆ ಈವರೆಗೆ ಫೋನ್ ಬಂದಿರಲಿಲ್ಲ. ಒಂದು ಸಲ ಅವಳು ಶೇಖರ್ ಬಗ್ಗೆ ವಿಚಾರಿಸಿ ಪೋಸ್ಟ್ ಆಫೀಸ್ನಿಂದ ಹೊರಗೆ ಬಂದವಳು ಮನಿ ಆರ್ಡರ್ ಫಾರಂ ಕೊಳ್ಳಲು ಹಿಂದಿರುಗಿದ್ದಳು. ಆಗ ಶೇಖರನ ಸಹೋದ್ಯೋಗಿಗಳು ಆಡುವ ಮಾತುಗಳು ಅವಳ ಕಿವಿಗೆ ಬಿದ್ದು ಅವಳ ಮನಃಶಾಂತಿ ಕೆಡಿಸಿದ್ದವು. ಶೇಖರ್ನಂತಹ ಒಳ್ಳೆಯ ವ್ಯಕ್ತಿಗೆ ಇಂತಹ ಬಜಾರಿ ಹೆಂಡತಿ ಸಿಗಬಾರ್ದಾಗಿತ್ತು. ಶೇಖರ್ ಈಕೆಯ ಕಾಟ ತಡೆಯಲಾರದೆ ಬೇರೆ ಹೋದ್ರಂತೆ. ಈಕೆಗೆ ತಾನೇ ಸಂಪಾದಿಸ್ತಿರೋದು ಅಂತ ತುಂಬ ಕೊಬ್ಬಂತೆ. ಶೇಖರನ್ನು ಜವಾನನ ತರಹ ಟ್ರೀಟ್ ಮಾಡ್ತಿದ್ದಾರಂತೆ. ಮಗನ ಮುದ್ದು ಮಾಡಿ ಹಣ ಕೊಟ್ಟು ಹಾಳು ಮಾಡಿದ್ದಾಳೆ. ಆ ಮಗ 3 ಹೊತ್ತು ರೇಸು, ಕುಡಿತ, ಇಸ್ಬಿಟ್ಟು ಇವುಗಳಲ್ಲಿ ಮುಳುಗಿರ್ತಾನೆ. ಹಣದಿಂದ ಎಲ್ಲ ಸುಖ ಸಿಗುತ್ತೆ ಅನ್ನೋದು ಸುಳ್ಳಲ್ವಾ? ಮಾತೆತ್ತಿದ್ರೆ ನಾನು ಕಟ್ಟಿಸಿದ ಮನೆ ಅಂತಿದ್ಲಂತೆ. ಅದಕ್ಕೆ ಶೇಖರ ಆ ಮನೆಯನ್ನೇ ಬಿಟ್ಟು ಹೋದ. ಅಮೃತಗೆ ಅವರ ಮಾತು ಕೇಳಿ ಬೆಟ್ಟದಷ್ಟು ಸಿಟ್ಟು ಬಂತು. ಆದರೆ ಆ ರೀತಿ ಸಿಟ್ಟು ಮಾಡಿಕೊಂಡು ಏನು ಪ್ರಯೋಜನ? ಅವರು ಹೇಳಿದ್ದರಲ್ಲಿ ಉತ್ಪ್ರೇಕ್ಷೆ ಇರಲಿಲ್ಲ. ಅವಳು ಅಲ್ಲಿಂದ ನೇರವಾಗಿ ಮಂಜುಳ ಮನೆಗೆ ಹೋಗಿದ್ದಳು. ಅಂದು ಅಲ್ಲೇ ಊಟವಾಗಿತ್ತು. ಅವಳು ಅಲ್ಲಿರುವಾಗಲೇ ಲಹರಿ, ಹರ್ಷ ಬಂದು ಹೋಗಿದ್ರು. ಮಂಜು ಲಹರಿ ಮದುವೆ ಯಾವಾಗ? ನನಗೇನು ಗೊತ್ತು? ಅವಳು ಮಾಡಿಕೊಂಡಾಗ ಮಾಡೋದು. ಆ ಹುಡುಗನ ಜೊತೆ ತುಂಬ ತಿರುಗ್ತಿದ್ದಾಳಲ್ವಾ? ಆ ತಿರುಗಾಡಕ್ಕೆ ಅರ್ಥವೇ ಇಲ್ಲ. ನಾನೇ 10 ಸಲ ಮದುವೆ ಆಗೋಕ್ಕೆ ಹೇಳಿ ಆಯಿತು. ಅವಳು ಮದುವೆಗೆ ಒಪ್ಪಲ್ಲ. ನನಗೆ ಮದುವೆಯಲ್ಲಿ ನಂಬಿಕೆ ಇಲ್ಲ ಅಂತಾಳೆ. ಹೀಗೆ ಆರಾಮವಾಗಿ ಓಡಾಡಿಕೊಂಡಿರೋದು ಅವಳಿಗೆ ಇಷ್ಟ. ಮೋಹನ್ ಏನಂತಾರೆ? ಅವರಿಗೆ ಲಹರಿ ಮಾಡೋದೆಲ್ಲ ಸರಿ ಅನಿಸತ್ತೆ. ಮಗಳಿಗೆ ಮದುವೆ ಅನ್ನುವ ಆಸೆ ನನಗೆ ಮಾತ್ರ ಇರೋದು. ಅವರಿಗೆ ಆ ಆಸೆನೂ ಇಲ್ಲ, ಜವಾಬ್ದಾರಿನೂ ಇಲ್ಲ. ಸಿರಿ ಸಮಾಚಾರವೇನು? ಸಿರಿ ಮದುವೆ ಸೆಟಲ್ ಆಗಿದೆ. ಹುಡುಗ ಡಾಕ್ಟರ್. ಈ ವರ್ಷದಲ್ಲಿ ಅವಳ ಮದುವೆ ಮಾಡಿಬಿಡ್ತೀನಿ. ಅಲೋಕ ಹೇಗಿದ್ದಾನೆ? ಅವನು ಲಹರಿ ತರಹ ಆರಾಮವಾಗಿದ್ದಾನೆ. ಒಂದು ವ್ಯತ್ಯಾಸವೇನು ಗೊತ್ತಾ? ಲಹರಿ BE ಮುಗಿಸಿದ್ದಾಳೆ. ಇವನು ಅದನ್ನು ಪೂರೈಸುವ ಯೋಚನೆಯೇ ಮಾಡಿಲ್ಲ. ಶೇಖರ್ ಹೇಗಿದ್ದಾರೆ? ಮಂಜುಳನ ಪ್ರಶ್ನೆ ಕೇಳಿ ಅಮೃತ ಅವಳತ್ತ ನೋಡಿದಳು. ಅವಳ ಪ್ರಶ್ನೆಯಲ್ಲಿ ವ್ಯಂಗ್ಯವಿರಲಿಲ್ಲ. ಮಂಜು, ಶೇಖರ್ ಈಗ ನಮ್ಮ ಜೊತೆ ಇಲ್ಲ. ಯಾಕೆ? ಅವರವರ ತಾಯಿನ ನಮ್ಮನೆಗೆ ಕರೆದುಕೊಂಡು ಬರ್ತೀನಿ ಅಂತ ಹೇಳಿದರು. ನಾನು ಒಪ್ಪಲಿಲ್ಲ. ಯಾವುದಾದರೂ ವೃದ್ಧಾಶ್ರಮಕ್ಕೆ ಸೇರಿಸಿ ಹಣ ಕೊಟ್ಟರಾಯಿತು ಅಂದೆ. ಅದಕ್ಕವರು ಒಪ್ಪಲಿಲ್ಲ. ತಾಯಿ ಜೊತೆ ಬೇರೆ ಹೊರಟು ಹೋದರು. ನಾಳೆ ಅಲೋಕ ಹೆಂಡತಿ ಮತ್ತು ಕೇಳಿಕೊಂಡು ನಿನ್ನನ್ನು ದೂರ ಮಾಡಿದರೆ ನಿನಗೆ ಬೇಜಾರಾಗಲ್ವಾ? ಅವನು ದೂರ ಮಾಡ್ತಾನ? ನನ್ನ ಆಸ್ತಿ ಪಾಸ್ತಿ ಬೇಕಾದರೆ ಅವನು ನನ್ನ ಮನೆಯಲ್ಲೇ ಇರಬೇಕು. ಅವನಿಗೆ ಬುದ್ಧಿವಂತಿಯಾಗಿರೋ ಹೆಂಡತಿ ಸಿಗಬಹುದು. ಅವಳೇ ಶ್ರೀಮಂತಿ ಇರಬಹುದು. ಹಣದಲ್ಲಿ ಕೊಂಡುಕೊಳ್ಳಕ್ಕಾಗದೇ ಇರುವ ವಸ್ತುಗಳು ಈ ಪ್ರಪಂಚದಲ್ಲಿ ತುಂಬ ಇದೆ ಅಮೃತ. ನೀನವನ್ನು ಈಗಲೂ ಅರ್ಥ ಮಾಡಿಕೊಂಡಿಲ್ಲ. ನಾನು ಆ ಮನೆಗಾಗಿ ಅದೆಷ್ಟು ದುಡಿದೆ.
ಅವನನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಿಸಿದೆ. ನೀನು ನನ್ನನ್ನು ಹೀಗಂತೀಯಲ್ಲ? ನನ್ನನ್ನು ನೋಡು ಅಮೃತ, ನನಗೇನು ಕಡಿಮೆ ಆಗಿದೆ? ಈ ಮನೆ, ಈ ಫರ್ನಿಚರ್, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಈ ಆಸ್ತಿ ಎಲ್ಲ ನಂದೆ. ನಾನು ಸುಖವಾಗಿದ್ದೀನಾ? ನಮ್ಮ ಮನೆಯ ಕೆಲಸದ ಚೆಲುವಿ ನನಗಿಂತ ತುಂಬ ನೆಮ್ಮದಿಯಿಂದ ಇದ್ದಾಳೆ ಅನಿಸತ್ತೆ. ಮಂಜು, ಎಲ್ಲರಿಗೂ ಗೊತ್ತಿರುವ ವಿಷಯ ಇದು. ಒಳ್ಳೆಯ ಗಂಡ ಸಿಗುವುದಕ್ಕೆ ಪುಣ್ಯ ಮಾಡಿರಬೇಕು. ಮೋಹನ್ಗೆ ಈ ಮದುವೆ ಇಷ್ಟನೇ ಇರಲಿಲ್ಲ. ಅವರಿಗೆ ಹೊಸ ಅನುಭವ ಬೇಕು, ಪ್ರತಿದಿನ ಹೊಸ ಹುಡುಗಿಯರ ಸ್ನೇಹ ಬೇಕು. ಅವರು ಮನೆಯಲ್ಲಿರೋದೇ ಇಲ್ಲ. ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಇಲ್ಲವೇ ಇಲ್ಲ. ನಾಳೆ ನಾನು ಸತ್ರೂ ಅಳಲ್ಲ. ಶೇಖರ್ಗೆ ಈ ದುರ್ಗುಣಗಳಿವೆಯಾ? ಆತನ್ನು ನೋಡಿದ್ರೆ ತುಂಬ ನಿಧಾನಿ ಅನಿಸತ್ತೆ. ಅಮೃತ ಮಾತಾಡಲಿಲ್ಲ. ನಾವಿಬ್ಬರು ಒಟ್ಟಿಗೆ ಆಡಿದವರು, ಒಟ್ಟಿಗೆ ಬೆಳೆದವರು. ಶೇಖರ್ನ ನೀನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ನನಗೆ ಅನಿಸತ್ತೆ. ಹೆಂಡತಿಯಾದವಳು ಮನೆಯ ಮೇಲೆ ಪ್ರೀತಿ ಬೆಳೆಸಿಕೊಳ್ಬೇಕು ಅಮೃತ. ನೀನು ಆ ರೀತಿಯ ಪ್ರೀತಿ ಬೆಳೆಸ್ಕೊಳ್ಳಿಲ್ಲ. ನಿಮ್ಮತ್ತೆ ಅಡುಗೆ ತಿಂಡಿ ಎಲ್ಲ ಮಾಡೋರು. ನೀನು ಅಪರೂಪಕ್ಕಾದರೂ ಆ ಕೆಲಸ ಮಾಡಬೇಕಿತ್ತು. ನೀನು ಓದು, ಕೆಲಸ, ಟ್ಯೂಷನ್ಸ್ ಇವುಗಳಲ್ಲಿ ಮುಳುಗೋದೆ. ಬೇಕಾದಷ್ಟು ಹಣ ಸಂಪಾದಿಸಿದೆ. ಆದರೆ ನೀನು ಸಾಧಿಸಿದ್ದೇನು? ಶೇಖರ್ ನಿನ್ನನ್ನು ತುಂಬ ಪ್ರೀತಿಸ್ತಾರೆ. ಅವರು ಮನಸ್ಸು ಮಾಡಿದಿದ್ರೆ ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗಬಹುದಿತ್ತು. ನೀನು ಕೂಡ ಅವರಿಲ್ಲದೆ ಜೀವನ ನಡೆಸಲಾರೆ. ಅಮೃತ, ಈಗಲೂ ಕಾಲ ಮಿಂಚಿಲ್ಲ. ಶೇಖರ್ನ ಕರೆದುಕೊಂಡು ಬಾ. ನಿಮ್ಮತ್ತೆಗೂ ನಿಮ್ಮ ಮನೆಯಲ್ಲಿ ಆಶ್ರಯ ಕೊಡು. ಅಮೃತ ಮುಖ ಮುಚ್ಚಿಕೊಂಡು ಅತ್ತಳು. ಮಂಜುಳ ಅವಳನ್ನು ಸಮಾಧಾನ ಮಾಡುವ ತಂಟೆಗೆ ಹೋಗಲಿಲ್ಲ. 1-2 ವಾರ ಉರುಳಿತು. ಅಮೃತಾಳಿಗೆ ಈಗ ಟ್ಯೂಷನ್ಸ್ ಹೇಳುವುದರಲ್ಲಿ ಆಸಕ್ತಿ ಉಳಿದಿರಲಿಲ್ಲ. ಆರೋಗ್ಯ ಚೆನ್ನಾಗಿಲ್ಲವೆಂದು ನೆಪ ಹೇಳಿ ಕೇವಲ 2 ಬ್ಯಾಚ್ಗಳಿಗೆ ಮಾತ್ರ ಪಾಠ ಹೇಳ್ತಿದ್ಲು. ಒಂದು ದಿನ ಅವಳು ಮಧ್ಯಾಹ್ನ ಮಲಗಿದ್ದಾಗ ಫೋನ್ ಮೊಳಗಿತು. ಅವಳು ರಿಸೀವರ್ ಕೈಗೆ ತೆಗೆದುಕೊಂಡು ಹಲೋ ಅಂದ್ಲು. ನಾನು ಶ್ಯಾಮಲ ಮಾತಾಡ್ತಿರೋದು. ನೀವು ಈಗ ಬಿಡುವಾಗಿದ್ದರೆ ಬರೋಣ ಅಂತಿದ್ದೇವೆ. ಬನ್ನಿ ಶ್ಯಾಮಲ, ನಮ್ಮನೆಗೆ ಬರೋಕ್ಕೆ ನೀವು ಪರ್ಮಿಷನ್ ಕೇಳಬೇಕಾ? ನಾನು ನಿಮ್ಮ ಹತ್ರ ಮಾತನಾಡಬೇಕು. ನೀವು ಬಿಡುವಾಗಿದ್ದರೆ ಒಳ್ಳೆಯದಲ್ವೇ? ಬನ್ನಿ ಎಂದು ಹೇಳಿದಳು ಅಮೃತ. ಆದರೂ ಅವಳಿಗೆ ಒಂದು ರೀತಿಯ ಕಸಿವಿಸಿ. ಶ್ಯಾಮಲಾಳ ಮಾತೆಂದರೆ ಕಡ್ಡಿ ಮುರಿದಂತೆ ನಿಷ್ಠೂರಕ್ಕೆ ಹೆದರುವವಳಲ್ಲ ಅವಳು. ಜೊತೆಗೆ ಅಲೋಕ ಅವರ ಮನೆಯಲ್ಲೇ ಬೆಳೆದಿದ್ದ. ಅವಳ ಬಳಿ ಕಟುವಾಗಿ ಮಾತನಾಡುವುದು ಸಾಧ್ಯವಿರಲಿಲ್ಲ. ಅವಳು ಒಲ್ಲದ ಮನದಿಂದಲೇ ಶ್ಯಾಮಲಾಳನ್ನು ಸ್ವಾಗತಿಸಿದಳು. ಅಲೋಕನು ಮನೆಯಲ್ಲಿದ್ದ. ಏನಪ್ಪ ದೊರೆ, BE ಮುಗಿಸಿ ಬೇಗ ಮದುವೆ ಊಟ ಹಾಕ್ಸು. ಸುಮ್ಮನೆ ನಮ್ಮನ್ನು ಕಾಯಿಸ್ಬೇಡ ಅಂದಳು ಶ್ಯಾಮಲಾ. ಬೇರೆಯವರ ಎದುರು ಹೇಳಿದಂತೆ ಅವನ BE ಮುಗಿಯಿತು, ಕೆಲಸ ಹುಡುಕುತ್ತಿದ್ದಾನೆ ಎಂದು ಹೇಳಲು ಸಾಧ್ಯವಾಗಲಿಲ್ಲ. ಅಮೃತ ಅವಳಿಗೆ ಚಿಪ್ಸ್, ಕೊಬ್ಬರಿ ಮಿಠಾಯಿ, ಬಾಳೆಹಣ್ಣು ಕೊಟ್ಟಳು. ಕಾಫಿ ಹೀರುತ್ತಾ ಕುಳಿತಿದ್ದಾಗ ಅಲೋಕ ಹೊರಗೆ ಹೋಗಲು ಎದ್ದ. ಅಲೋಕ, ಹೊರಟ್ಬಿಡ್ಬೇಡ, ನಾನು ನಿಮ್ಗಳ ಜೊತೆ ಮಾತನಾಡಬೇಕು. ಆಮೇಲೆ ನೀನು ನಮ್ಮ ಮನೆಗೆ ಡ್ರಾಪ್ ಕೊಡು. ಈಗ ಕೂತ್ಕೋ. ಅಲೋಕ ಮರು ಮಾತಿಲ್ಲದೆ ಕುಳಿತ. ಏನು ಅಮ್ಮ ಮಗ ಸೇರಿಕೊಂಡು ಶೇಖರಣ್ಣನ ಓಡಿಸ್ಬಿಟ್ರಾ? ಅಮೃತ ಉತ್ತರ ಕೊಡುವಷ್ಟರಲ್ಲಿ ಅಲೋಕ ಪ್ರಶ್ನಿಸಿದ. ಏನಂಟಿ, ನೀವು ಹೀಗಂತೀರಾ? ಎಲ್ಲರೂ ಗುಸುಗುಸು ಅನ್ನುವ ವಿಚಾರನ ನಾನು ನೇರವಾಗಿ ಕೇಳ್ತಿದ್ದೇನೆ. ಶೇಖರ ಅವರಮ್ಮನ ಜೊತೆ ಮನೆ ಬಿಟ್ಟು ಹೋಗೋಕ್ಕೆ ಕಾರಣವೇನು? ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಶ್ಯಾಮಲಾ? ನಮ್ಮ ಅತ್ತೆ ಅಲೋಕ ಚಿಕ್ಕ ಮಗುವಿದ್ದಾಗ ಮನೆ ಬಿಟ್ಟು ಶಂಕ್ರು ಮನೆ ಸೇರಿದವರು. ಈಗ ನಮ್ಮನೆಗೆ ವಾಪಸ್ಸು ಬಂದರು. ನಾನವರನ್ನು ನಮ್ಮ ಜೊತೆ ಇಟ್ಕೊಳ್ಳೋಕೆ ಇಷ್ಟಪಡಲಿಲ್ಲ. ಅವರು ಮಗನ ಮನೆಗೆ ಬಂದಿದ್ದರಲ್ಲಿ ತಪ್ಪೇನಿದೆ? ಕೈಕಾಲು ಗಟ್ಟಿ ಇರುವಾಗ ಅಲ್ಲಿದ್ದು ಈಗ ಕೈಲಾಗದಿದ್ದಾಗ ಇಲ್ಲಿಗೆ ಬಂದರೆ ಬೇಜಾರಾಗಲ್ವಾ? ಅವರು ಕೈಕಾಲು ಗಟ್ಟಿ ಇರುವಾಗ ಇಲ್ಲೇ ಇದ್ರಲ್ಲ ಅಮೃತ. ಮಗ ಮೊಮ್ಮಗನಿಗಾಗಿ ಬೇಕಾದಷ್ಟು ಮಾಡಲಿಲ್ವೇ? ಅಲೋಕನ ಚೆನ್ನಾಗಿ ನೋಡಿಕೊಳ್ಳಲಿಲ್ವೇ? ಅವರು ಇದ್ದಾಗ ನೀನು ಯಾವತ್ತೂ ಅಡುಗೆ ಮನೆಗೆ ಹೋಗ್ತಿದ್ರಿ? ಕೈಲಾಗದಿದ್ರೂ ಕೂಡಿಸಿ ಮಾಡಲಿಲ್ವೇ? ಅಮೃತ ಉತ್ತರ ಕೊಡಲಿಲ್ಲ. ಅಲೋಕ, ನೀನು ಚಿಕ್ಕ ಮಗುವಾಗಿದ್ದಾಗ ನಿನ್ನನ್ನು ಸಾಕಿದವರೇ ನಿಮ್ಮಜ್ಜಿ. ನಿಮ್ಮ ತಂದೆ ನೀನು ನಡೆದರೆ ಎಲ್ಲಿ ಸವೆದು ಹೋಗ್ತೀಯೋ ಅಂತ ಒದ್ದಾಡ್ತಿದ್ರು. 3 ಹೊತ್ತು ನಿನ್ನನ್ನು ಎತ್ತಿಕೊಂಡು ತಿರುಗಿಸೋರು, ವಾಕಿಂಗ್ ಕರ್ಕೊಂಡು ಹೋಗೋರು, ಕತೆ ಹೇಳಿ ಊಟ ಮಾಡಿಸೋರು, ನಿನ್ನ ಜೊತೆ ಕ್ರಿಕೆಟ್ ಆಡೋರು. ದುಡ್ಡಿಲ್ಲ ಅನ್ನುವ ಕಾರಣಕ್ಕೆ ನೀನವರನ್ನು ದೂರ ಮಾಡುವುದಾ? ಡ್ಯಾಡಿನ ನಾವೇನು ಗೋಳಾಡಿಸ್ತಿರ್ಲಿಲ್ಲ ಆಂಟಿ. ಅವರನ್ನು ಮನುಷ್ಯರು ಅಂತ ನೀವೆಲ್ಲಿ ಪರಿಗಣಿಸಿದ್ರಿ? ಅವರ ಮಾತಿಗೆಲ್ಲಿ ಬೆಲೆ ಕೊಡ್ತಿದ್ರಿ? ಸತ್ಯ ಯಾವಾಗಲೂ ಕಹಿ ಅಮೃತ. ಶೇಖರನ್ನು ದೂರ ಮಾಡ್ಕೊಳ್ಬೇಡಿ. ಹೋಗಿ ಕರ್ಕೊಂಡು ಬನ್ನಿ. ಒಂದು ಮನೆ ಸ್ವರ್ಗವಾಗಬೇಕಾದರೆ ಹೆಂಡತಿಯಾದವಳು ತನ್ನ ಕರ್ತವ್ಯ ಮಾಡಬೇಕು. ಶೇಖರ್ ಇಲ್ಲದೆ ನೀವು ಸುಖವಾಗಿದ್ದೀರಾ? ಅಮೃತ ಏನು ಉತ್ತರ ಕೊಡಲು ಸಾಧ್ಯ?
ಶೇಖರ್ ನಿಧಾನಿ. ಅವನು ಮನಸ್ಸು ಮಾಡಿದ್ದಿದ್ರೆ ಬೇರೆ ಮದುವೆ ಮಾಡಿಕೊಳ್ಳಬಹುದಿತ್ತು. ಅವರಂತಹವರಲ್ಲ. ನಿಮ್ಮಿಬ್ಬರಲ್ಲಿ ಅವರು ಜೀವ ಇಟ್ಕೊಂಡಿದ್ದಾರೆ. ಅವರನ್ನು ಕರ್ಕೊಂಡು ಬನ್ನಿ. ನಾನು ಮೂರನೆಯವಳು. ಇಷ್ಟೆಲ್ಲ ಹೇಳಬಾರ್ದಿತ್ತೇನೋ. ಬೇಜಾರಾಗಿದ್ದರೆ ಕ್ಷಮಿಸಿಬಿಡಿ. ಅಮೃತ ಶ್ಯಾಮಲಾಗೆ ಕುಂಕುಮ ಕೊಟ್ಟು ಕಳುಹಿಸಿದಳು. ಅಲೋಕ ಶ್ಯಾಮಲಾಳನ್ನು ಬಿಟ್ಟು ಬಂದಾಗ ಅಮೃತ ಕುಳಿತಲ್ಲೇ ಕುಳಿತಿದ್ದಳು. ಅವನು ಫ್ಲಾಸ್ಕ್ನಲ್ಲಿದ್ದ ಕಾಫಿ ಬಗ್ಗಿಸಿ ಕುಡಿದು ತನ್ನ ಮಂಚದ ಮೇಲೆ ಉರುಳಿಕೊಂಡ. ಅವನಿಗೆ ಶ್ಯಾಮಲ ಹೇಳಿದ ಮಾತುಗಳು ನೆನಪಾದವು. ಅವನು ತಂದೆಯನ್ನು ನೆನಪು ಮಾಡಿಕೊಂಡ. ಅವರು ತನ್ನನ್ನು ಎತ್ತಿಕೊಂಡು ಮುದ್ದಿಸುತ್ತಿದ್ದುದು, ತನ್ನನ್ನು ತಿರುಗಾಡಿಸುತ್ತಿದ್ದುದು, ಊಟ ತಿನ್ನಿಸುತ್ತಿದ್ದುದು ನೆನಪಾದಾಗ ಅವನಿಗೆ ಕಸಿವಿಸಿಯಾಯಿತು. ಅವನು 8ನೇ ತರಗತಿಗೆ ಬರುವವರೆಗೂ ತಾವೇ ನಿಂತು ಊಟ ಬಡಿಸುತ್ತಿದ್ದರು. ರಾತ್ರಿಯ ಹೊತ್ತು ಒಳ್ಳೆಯ ಕತೆ ಹೇಳ್ತಿದ್ರು. ತಂದೆ ತನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದರೆಂದು ನೆನಪಾದಾಗ ಅವನ ಕಣ್ಣುಗಳು ತೇವವಾದವು. ಮಮ್ಮಿ ಹಣದ ಆಸೆ ತೋರಿಸಿ ನನ್ನನ್ನು ಹಾಳು ಮಾಡಿ ನನ್ನ ಹಾಗೂ ಡ್ಯಾಡಿ ನಡುವೆ ಗೋಡೆ ಆಗಿಬಿಟ್ಟಳು. ಆದ್ದರಿಂದ ಹೆಂಡತಿ ಮಗ ಇಬ್ಬರು ಅವರಿಗೆ ಬೇಡವಾಗಿ ಬಿಟ್ಟೆವು. ಅವರಿಗೆ ಈ ಮನೆಯಲ್ಲಿ ಯಾವ ಸುಖವಿತ್ತೋ. ಇಷ್ಟು ಅನುಕೂಲ ಇದ್ದರೂ ಮಮ್ಮಿ ಒಬ್ಬ ಅಡುಗೆಯವರನ್ನು ತಂದಿಡಲಿಲ್ಲ. ನಾನು ಅವರ ಮಾತುಗಳಿಗೆ ಬೆಲೆ ಕೊಡ್ತಿರ್ಲಿಲ್ಲ. ಮಮ್ಮಿನೂ ಅವರಿಗೆ ಕೇರ್ ಮಾಡ್ತಿರಲಿಲ್ಲ. ಡ್ಯಾಡಿ BE ಓದಬೇಡ ಅಂತ ಹೇಳಿದರು. ಅಮ್ಮನ ಹಠಕ್ಕೆ ಮಣಿದು BE ಸೇರಿದೆ. ಅದರಿಂದ ನಾನು ಸಾಧಿಸಿದ್ದೇನು? ಮಮ್ಮಿಯ ಪ್ರಭಾವಕ್ಕೆ ಸಿಕ್ಕದೆ ಇದ್ದಿದ್ದರೆ ನಾನೊಬ್ಬ ಸಾಚ ಮನುಷ್ಯನಾಗಿರ್ತಿದ್ದೆ. ಈ ಕುಡಿತ, ರೇಸು ಯಾವುದರ ಹುಚ್ಚು ಇರ್ತಿರಲಿಲ್ಲ. ನಾನು ತಡವಾಗಿ ಮನೆಗೆ ಬಂದಾಗ ಮಮ್ಮಿ ಕೆನ್ನೆಗೊಂದು ಬಾರಿಸಿ ಯಾಕೋ ಲೇಟು ಎಂದು ಕೇಳಿದ್ದಿದ್ರೆ ನಾನಿವತ್ತು ಹೀಗಾಗ್ತಿರ್ಲಿಲ್ಲ. ಛೇ, ಏನಾಗ್ತಿತ್ತು? ಅವನ ಮನಸ್ಸು ತಂದೆಯ ನೆನಪಿನಿಂದ ಒದ್ದಾಡಿತು. ಅವನಿಗೆ ತಕ್ಷಣ ಗೆಳೆಯ ರೋಹಿತ್ನ ನೆನಪಾಯಿತು. ರೋಹಿತ್ ತಂದೆ ಒಬ್ಬ ಸರ್ಕಾರಿ ನೌಕರ. KEBಯಲ್ಲಿ ಗುಮಾಸ್ತರು. ರೋಹಿತ್ ಹಿರಿಯ ಮಗ. ಅವನ ತಂಗಿ ರಾಗಿಣಿ PUC ಓದ್ತಿದ್ಲು. ರೋಹಿತ್ನ ತಾಯಿ ಕೆಲಸದಲ್ಲಿರಲಿಲ್ಲ. ಆದರೆ ಮನೆಯಲ್ಲಿ 10 ಮಕ್ಕಳಿಗೆ ಪಾಠ ಹೇಳ್ತಿದ್ರು, ಬಟ್ಟೆ ಹೊಲಿಯುತ್ತಿದ್ದರು. ಯಾರೇ ಅವರ ಮನೆಗೆ ಹೋಗಲಿ ಕೈಲಾದಷ್ಟು ಉಪಚಾರ ಮಾಡುತ್ತಿದ್ದರು. ಎಷ್ಟೋ ಸಲ ರೋಹಿತನ ಜೊತೆ ಅಲೋಕನನ್ನು ಕೂಡಿಸಿ ಕೈ ತುತ್ತು ಹಾಕ್ತಿದ್ರು. ಅವರ ಮನೆಗೆ ಹೋದಾಗ ಅವನಿಗೊಂದು ರೀತಿಯ ನೆಮ್ಮದಿ ಸಿಗ್ತಿತ್ತು. ರೋಹಿತ್ ಆಗಾಗ್ಗೆ ನಮ್ಮಮ್ಮನಿಂದ ನಮ್ಮನೆ ಸ್ವರ್ಗವಾಗಿದೆ ಅಲೋಕ್. ಅವರಿಲ್ಲದಿದ್ದರೆ ನಾವೇನಾಗ್ತಿದ್ದೆವೋ ನಮಗೆ ತಿಳಿಯದು. ನಮ್ಮ ತಂದೆ ಅನ್ನ ಬಟ್ಟೆ ಕೊಟ್ಟರೆ ನಮ್ಮಮ್ಮ ಬೆವರು ಸುರಿಸಿ ನಮ್ಮನ್ನು ಸಾಕಿದ್ದಾರೆ. ಅವರಿಗೆ ಅದೆಷ್ಟು ತಾಳ್ಮೆ ಗೊತ್ತಾ ಎಂದು ಹೇಳುತ್ತಿದ್ದುದುಂಟು. ರೋಹಿತ್ MTech ಮಾಡಿ ತಿಂಗಳಿಗೆ 20,000 ರು ಸಂಪಾದಿಸ್ತಿದ್ದಾನೆ. ಆದರೆ ನಾನೇನು ಮಾಡ್ತಿದ್ದೇನೆ? ಅವನು ಎದ್ದು ಹೊರಗೆ ಬಂದ. ಅಮೃತ TV ನೋಡುತ್ತಾ ಕುಳಿತಿದ್ದಳು. ಅವನು ತಾಯಿ ಪಕ್ಕ ಕುಳಿತು ಹೇಳಿದ, ಮಮ್ಮಿ, ನನ್ನ ಕೈಲಿ BE ಮುಗ್ಸೋಕ್ಕಾಗಲ್ಲ. ನನಗೇನಾದರೂ ಬೇರೆ ಕೆಲಸ ಕೊಡಿಸು. BE ಮುಗಿಸು, ಕೆಲಸ ಸಿಗುತ್ತೆ. ನನಗದರಲ್ಲಿ ಆಸಕ್ತಿ ಇಲ್ಲ. ನನಗೊಂದು ಎಲೆಕ್ಟ್ರಾನಿಕ್ ಗೂಡ್ಸ್ದು ಅಂಗಡಿ ಹಾಕ್ಕೊಡು. ನನಗೇನು ಮಾಡೋಕ್ಕೂ ತೋಚ್ತಿಲ್ಲ ಅಲೋಕ್. ಮೊದಲು ನಿಮ್ಮ ಡ್ಯಾಡಿ ಎಲ್ಲಿದ್ದಾರೆ ಅಂತ ಹುಡುಕು. ಮಮ್ಮಿ ಅವರು ಎಲ್ಲಿದ್ದಾರೋ ಅಲ್ಲೇ ಸುಖವಾಗಿದ್ದಾರೆ ಬಿಡು. ಅವರನ್ನು ಹುಡುಕೋದು ಯಾಕೆ ಹಾಗಂತೀಯೋ? ಮಮ್ಮಿ, ಒಂದು ಸಲ ನೀನು ಯೋಚಿಸು. ಡ್ಯಾಡಿಗೆ ಈ ಮನೆಯಲ್ಲಿ ಯಾವ ಸುಖವಿತ್ತು? ನೀನು ಗಂಡ ಅಂತ ಅವರಿಗೆ ಕೊಂಚನೂ ಬೆಲೆ ಕೊಡ್ತಿರ್ಲಿಲ್ಲ. ನಾನು ಅಷ್ಟೇ. ನಿನ್ನ ಹಣದ ಪ್ರಭಾವಕ್ಕೆ ಸಿಲುಕಿ ಡ್ಯಾಡಿನ ದೂರ ಮಾಡಿಕೊಂಡೆ. ಹೇಳು ಮಮ್ಮಿ, ಡ್ಯಾಡಿ ಇಲ್ಲದ ನಮ್ಮ ಬದುಕಿಗೆ ಅರ್ಥವಿದೆಯಾ? ಅಜ್ಜಿ ಡ್ಯಾಡಿ ನನ್ನನ್ನು ಅದೆಷ್ಟು ಪ್ರೀತಿಸುತ್ತಿದ್ದರು. ಆದರೆ ಅದರ ಬದಲು ನಾನವರಿಗೆ ಏನು ಕೊಟ್ಟೆ? ಮಮ್ಮಿ, ನನಗೆ ಡ್ಯಾಡಿ ಬೇಕು. ನೀನು ಡ್ಯಾಡಿನ ಅಜ್ಜಿನ ಕರೆದುಕೊಂಡು ಬಾ. ನಾನು ಹೋಗಿ ಅವರನ್ನು ಕರೆಯಬೇಕಾ? ಹೌದು ಮಮ್ಮಿ, ಅವರು ಹೊರಗೆ ಹೋಗೋಕ್ಕೆ ನೀನೇ ಕಾರಣ. ನೀನು ಹೋಗಿ ಕರೆದ್ರೆ ಅವರು ಬರಲ್ಲ ಅನ್ನಲಾರರು. ನನಗೆ ಅವರಿರುವ ಜಾಗವೇ ಗೊತ್ತಿಲ್ವಲ್ಲ ಅಲೋಕ್. ನಾನು ಪತ್ತೆ ಮಾಡ್ತೀನಿ, ನೀನು ಯೋಚಿಸಬೇಡ ಎಂದ ಅಲೋಕ್. ತಂದೆ ಪ್ರತಿ ತಿಂಗಳ ಮೊದಲ ವಾರದಲ್ಲಿ ಡಾಕ್ಟರ್ ದೇಶಪಾಂಡೆ ಬಳಿ ಬಂದು ಔಷಧಿ ತೆಗೆದುಕೊಂಡು ಹೋಗುತ್ತಿರಬಹುದೆಂದು ಗುಮಾನಿ ಬಂದಾಗ ಅವನು ನೇರವಾಗಿ ಹೋಗಿ ಡಾಕ್ಟರನ್ನು ಭೇಟಿ ಮಾಡಿದ. ಇತ್ತೀಚೆಗೆ ನಮ್ಮ ತಂದೆ ಆರೋಗ್ಯ ಸರಿಯಾಗಿಲ್ಲ. BP ಕಂಟ್ರೋಲ್ಗೆ ಬರ್ತಿಲ್ಲ. ತುಂಬ ಹೊಟ್ಟೆ ನೋವು ಬರುತ್ತೆ ಅಂತಿರ್ತಾರೆ. ನೆನೆ ತಾನೇ ಬಂದಿದ್ರು. ನಾನೇ ಸ್ಕ್ಯಾನಿಂಗ್ಗೆ ಬರೆದು ಕೊಟ್ಟಿದ್ದೇನೆ. ರಿಪೋರ್ಟ್ ತೆಗೆದುಕೊಂಡು ಬುಧವಾರ ಬರ್ತಾರೆ. ಬುಧವಾರ ಅಲೋಕ ತಂದೆಯನ್ನು ನೋಡಿದ, ಆದರೆ ಮಾತನಾಡಿಸಲಿಲ್ಲ. ಅವರು ಆಟೋ ಹತ್ತಿ ಹೊರಟಾಗ ತನ್ನ ಬೈಕ್ನಲ್ಲಿ ಅವರನ್ನು ಹಿಂಬಾಲಿಸಿ ಮನೆ ನೋಡಿಕೊಂಡು ಬಂದ. ಮರುದಿನ ಬೆಳಗ್ಗೆ ತಾಯಿಯನ್ನು ಚಾಮರಾಜಪೇಟೆಯಲ್ಲಿ ಒಂದು ಸಣ್ಣ ಮನೆಯ ಮುಂದೆ ಇಳಿಸಿ ಹೇಳಿದ, ಮಮ್ಮಿ, ಡ್ಯಾಡಿ ಈ ಮನೆಯಲ್ಲಿದ್ದಾರೆ. ನಿನ್ನೆ ಸಾಯಂಕಾಲ ಮತ್ತೊಮ್ಮೆ ನೋಡಿಕೊಂಡು ಹೋದೆ. ನೀನು ವಾಪಸ್ಸು ಹೋಗುವಾಗ ಆಟೋದಲ್ಲಿ ಹೋಗು. ನಾನು ನನ್ನ ಸ್ನೇಹಿತರು ಇವತ್ತು ಬನ್ನೇರುಘಟ್ಟಕ್ಕೆ ಹೋಗ್ತಿದ್ದೇನೆ. ನೀನು ಒಳಗೆ ಬಾರೋ. ಓಹ್, ನೀನು ಹೋಗ್ಬಾ. ಅವಳು ಮುಚ್ಚಿದ್ದ ಬಾಗಿಲು ತಟ್ಟಿದಳು. ಬಾಗಿಲು ತೆರೆದ ಶೇಖರ್
ಹೆಂಡತಿಯನ್ನು ನೋಡಿ ಆವಾಕಾಗಿ ನಿಂತ. ಒಳಗೆ ಬರಬಹುದಾ? ಬಾ ಅಮ್ಮ, ನಿನ್ನ ಸೊಸೆ ಬಂದಿದ್ದಾಳೆ ನೋಡು. ನಾನು ನಿಮ್ಮ ಹತ್ತಿರ ಮಾತಾಡೋಕ್ಕೆ ಬಂದಿದ್ದೇನೆ, ಒಳಗೆ ಬಂದು ಕೂತ್ಕೋ. ಅವಳು ಅಲ್ಲಿದ್ದ 2 ಗಾಡ್ರೇಜ್ ಕುರ್ಚಿಗಳೊಂದನ್ನು ಪಕ್ಕಕ್ಕೆ ಸರಿಸಿ ಕುಳಿತಳು. ಅವನು ಅವಳ ಎದುರಿಗೆ ಕುಳಿತ. ನೀವು ಮಾಡಿದ್ದು ಸರಿನಾ? ನಾನೇನು ಮಾಡಿದೆ? ನನಗೆ ಹೇಳ್ದೆ ಕೇಳದೆ ಯಾಕೆ ಮನೆ ಬಿಟ್ಟು ಬಂದ್ರಿ? ನೀನು ನನಗೆ ಹೇಳದೆ ಎಷ್ಟೋ ಕೆಲಸ ಮಾಡಿದೀಯಾ, ಅದಕ್ಕೆಲ್ಲ ವಿವರಣೆ ನಾನು ಕೇಳಿದ್ದೀನಾ? ನೀವು ಮನೆ ಬಿಟ್ಟು ಬರಬಾರ್ದಿತ್ತು. ನೀನು ಬುದ್ಧಿವಂತೆ, ಕೈ ತುಂಬ ಹಣ ಸಂಪಾದಿಸ್ತಿದ್ದೀಯ. ನಿನ್ನ ಹತ್ತಿರ ಮನೆ ಇದೆ, ಹಣ ಇದೆ, ಆಲೋಕ ನಿನ್ನ ಜೊತೆ ಇದ್ದಾನೆ. ಆದರೆ ನನ್ನ ಅಮ್ಮಗೆ ಯಾರಿದ್ದಾರೆ? ಶಂಕ್ರು ಇದುವರೆಗೂ ಅವರನ್ನು ನೋಡ್ಕೊಂಡಿದ್ದಾನೆ. ನಾನು ಹಿರಿಯ ಮಗನಾಗಿ ನನ್ನ ಕರ್ತವ್ಯ ಮಾಡೋದು ಬೇಡವಾ? ನನಗೆ ಆ ಮನೆಯಲ್ಲಿ ನನ್ನ ಅಮ್ಮನನ್ನು ಇಟ್ಟುಕೊಳ್ಳುವ ಸ್ವಾತಂತ್ರ್ಯ ಇಲ್ಲದಿರುವಾಗ ನಾನಲ್ಲಿ ಹೇಗಿರಲಿ ನೀನೇ ಹೇಳು? ಅದಕ್ಕೆ ಹೊರಟು ಬಂದೆ. ನನ್ನ ಬಗ್ಗೆ ನಿಮಗೆ ಯೋಚನೆ ಬರಲಿಲ್ವಾ? ಆಲೋಕನ ಸ್ವಭಾವ ನಿಮಗೆ ಗೊತ್ತಿದೆ. ನಾನು ಒಂಟಿಯಾಗಿ ಬಿಡ್ತೀನಿ ಅಂತ ನಿಮಗೆ ಒಂದು ಸಲವೂ ಅನಿಸ್ಲಿಲ್ವಾ? ನಾನು 22 ವರ್ಷದಿಂದ ಒಂಟಿಯಾಗಿ ಇಲ್ವಾ ಅಮೃತ? ನಾವಿಬ್ಬರು ಒಂದೇ ಮನೆಯಲ್ಲಿದ್ದರೂ ನೀನೆಲ್ಲಿ ನನಗೆ ಹತ್ತಿರವಾಗಿದ್ದೆ? ನನಗೂ 20 ವರ್ಷಗಳ ಹಿಂದೆ ಆಸೆ ಆಕಾಂಕ್ಷೆಗಳಿದ್ದವು. ಹೆಂಡತಿ ಮಗನ ಜೊತೆ ಸುತ್ತಾಡಬೇಕು, ಅವರ ಜೊತೆ ಹಾಯಾಗಿ ಕಾಲ ಕಳೆಯಬೇಕು ಅನ್ನುವ ಹಂಬಲ ನನಗೂ ಇತ್ತು. ಆದರೆ ನಿನಗೆ ನಿನ್ನ ಪಾಠ, ಹಣ ಇವಷ್ಟೇ ಮುಖ್ಯವಾಯಿತು. ಬೆಳಗ್ಗೆ 1 ಕಪ್ ಕಾಫಿ ಮಾಡಿಕೊಡೋಕ್ಕೂ ನಿನಗೆ ಬಿಡುವಿರ್ತಿರಲಿಲ್ಲ. ಗಂಡಸಾಗಿ ನಾನು 2 ಹೊತ್ತು ಅಡುಗೆ ಕೆಲಸ ಮಾಡಬೇಕಾಗಿತ್ತು. ನೀನು ನನ್ನ ಸಂಪಾದನೆ, ನನ್ನ ಸೈಟು, ನನ್ನ ಮನೆ ಅಂತ ಬೀಗ್ತಾ ಇದ್ದಾಗ ನನ್ನಲ್ಲಿ ನಾನು ಏನೂ ಪ್ರಯೋಜನವಿಲ್ಲದವನು ಅನ್ನುವ ಕೀಳರಿಮೆ ಬೆಳೆಯಿತು. ನಾವು ಒಟ್ಟಿಗೆ ಇರೋದರಲ್ಲಿ ಅರ್ಥವಿಲ್ಲ ಅಮೃತ. ನೋಡಿ, ನಾನು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ನ? ನಾವೆಲ್ಲ ಸುಖವಾಗಿರಬೇಕು ಅನ್ನುವ ಉದ್ದೇಶದಿಂದ ತಾನೇ ನಾನು ದುಡಿಯುತ್ತಾ ಇರೋದು. ಇತ್ತೀಚೆಗೆ ಅಲೋಕನಿಗೆ ನನ್ನ ಮಾತು ಅಂದರೆ ಲಕ್ಷ್ಯವೇ ಇಲ್ಲ. ನೀವು ಹೀಗೆ ಬಂದುಬಿಟ್ರೆ ನಾನೇನು ಮಾಡಲಿ? ನೀವು ಅಲ್ಲಿಗೆ ಬನ್ನಿ. ನಿನ್ನ ದುಡಿತ, ನಿನ್ನ ಸಂಪಾದನೆಗಳಿಂದ ನೀನು ಸುಖವಾಗಿದ್ದೀಯಾ ಅಮೃತ? ಕಷ್ಟ ಸುಖ ಹಂಚಿಕೊಳ್ಳುವ ಗಂಡನ ಬಗ್ಗೆ ನಿನಗೆ ಅಲಕ್ಷ್ಯ. ನಮಗಿರೋನು ಒಬ್ಬನೇ ಮಗ. ಅವನನ್ನು ಯಾರ ಇಚ್ಛೆಯಂತೆ ಬೆಳೆಸ್ದೆ? ಅವನ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದಾಗ ನನ್ನನ್ನು ಕೇಳಿ ತೆಗೆದೆಯಾ? ನಾನು ಯಾರಿಗೋಸ್ಕರ ಅಲ್ಲಿಗೆ ಬಂದಿರಲಿ? ನಿನಗಿಂತ ಕಡಿಮೆ ಓದಿರುವ ನನ್ನ ಬಗ್ಗೆ ನಿನಗೆ ತಿರಸ್ಕಾರ. ನನ್ನ ಸಂಬಳ ಕಡಿಮೆ ಇರೋದ್ರಿಂದ, ಅವನು ಕೇಳಿದಷ್ಟು ಹಣ ಕೊಡುವುದಕ್ಕೆ ನನ್ನ ಕೈಲಿ ಸಾಧ್ಯವಿಲ್ಲದಿರುವುದರಿಂದ ಅಲೋಕಂಗೆ ನನ್ನ ಬಗ್ಗೆ ಅಲಕ್ಷ್ಯ. ಇವನ್ಯಾರು ನನಗೆ ಹೇಳಕ್ಕೆ ಅನ್ನುವ ಧೋರಣೆ. ಯಾರಿಗೂ ಬೇಡದ ವ್ಯಕ್ತಿಯಾಗಿ ಆ ಮನೆಯಲ್ಲಿರುವುದಕ್ಕಿಂತ ಬೇರೆ ಹೋಗಿರೋದು ಒಳ್ಳೆಯದು ಅಂತ ನನಗೆ ಎಷ್ಟೋ ದಿನಗಳಿಂದ ಅನ್ನಿಸ್ತಿತ್ತು. ಅಮ್ಮನ ಕಾರಣದಿಂದ ಅದಕ್ಕೆ ಅವಕಾಶ ಸಿಕ್ತು. ನಾನಿಲ್ಲಿ ಅಮ್ಮನ ಮಗನಾಗಿ ಆರಾಮವಾಗಿದ್ದೇನೆ. ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು. ಇದೇ ನಿಮ್ಮ ಕೊನೆಯ ನಿರ್ಧಾರನಾ? ಅಷ್ಟರಲ್ಲಿ ಕಾಫಿ ತಂದ ಸರೋಜಮ್ಮ ಹೇಳಿದ್ರು, ಬೇಡಪ್ಪ, ಹಠ ಮಾಡಬೇಡ. ನಾವು ಮಕ್ಕಳಿಗೆ ಮದುವೆ ಮಾಡುವುದು ಅವರು ಸುಖವಾಗಿ ಸಂಸಾರ ಮಾಡುವುದನ್ನು ನೋಡುವುದಕ್ಕೆ ಹೊರತು ಅವರ ಸಂಸಾರ ಒಡೆಯುವುದಕ್ಕಲ್ಲ. ನನ್ನನ್ನು ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟು ನೀನು ಅಲ್ಲಿಗೆ ಹೋಗು. ಸಾಧ್ಯವಿಲ್ಲಮ್ಮ, ನಿನ್ನನ್ನು ಬಿಟ್ಟು ನಾನೆಲ್ಲಿಗೂ ಹೋಗಲ್ಲ. ನೋಡಿ, ಆಗಿದ್ದು ಆಗೋಯ್ತು. ಅತ್ತೆಯನ್ನು ಕರೆದುಕೊಂಡು ನೀವು ಅಲ್ಲಿಗೆ ಬನ್ನಿ, ಒಟ್ಟಿಗೆ ಸುಖವಾಗಿರೋಣ. ಇಲ್ಲ ಅಮೃತ, ನಾನಲ್ಲಿಗೆ ಬರಬೇಕಿದ್ರೆ ನೀನು ನನ್ನ ಕೆಲವು ಕಂಡೀಷನ್ಸ್ಗಳಿಗೆ ಒಪ್ಪಬೇಕು. ಏನು ನಿಮ್ಮ ಕಂಡೀಷನ್ಸ್? ನೀನು ಮೊದಲು ಗೃಹಿಣಿಯಂತಿರಬೇಕು. ನನ್ನನ್ನಾಗಲಿ ನಮ್ಮಮ್ಮನ್ನಾಗಲಿ ಅಡುಗೆಯವರ ತರಹ, ಜವಾನರ ತರಹ ನೋಡಿಕೊಳ್ಳಬಾರದು. ಎರಡನೆಯದಾಗಿ ನೀನು ಪಾಠ ಹೇಳೋದು ಬಿಡಬೇಕು. ನೀನು ಹಣ ಕೊಡ್ತಿರೋದ್ರಿಂದ ಆಲೋಕ ಹಾಳಾಗ್ತಿದ್ದಾನೆ. ಅವನು ನನಗೂ ಮಗ. ಅವನ ಬಗ್ಗೆ ನೀನೊಬ್ಬಳೆ ನಿರ್ಧಾರ ತೆಗೆದುಕೊಳ್ಳುವುದನ್ನು ಬಿಡಬೇಕು. ಅವಳು ತಕ್ಷಣ ಉತ್ತರ ಕೊಡಲಿಲ್ಲ. 2 ನಿಮಿಷ ಬಿಟ್ಟು ಹೇಳಿದಳು, ನಾನಿನ್ನು ಬರ್ತೇನೆ. ಶೇಖರನ ತುಟಿಗಳ ಮೇಲೆ ವಿಚಾರದ ನಗೆಯೊಂದು ತೇಲಿತು.